ಏನ ಹೆಂಗೇನ ಅನ್ಸತ್ ಮಾಡು. ಏನು ಯಾವುದು ಫೋಟೋ ತೆಗ್ದಿಲ್ಲ ನಾನು ಸುಮ್ಮನಂದಿದ್ದು. ಏಯ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವತ್ತು ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದ್ವಿ, ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ತಾತ ಕಚ್ಚಕ್ ಹೋದ್ರ ಅಲ್ಲಿ ಮುರ್ದಾಗ ಸುಮ್ ಕುಂತ್ಕೊಂತಾನ. ತಾತ ನೋಡಿ ಏನ ನಾನು ನಿಮ್ಮ ಸ್ವಲ್ಪ ಮದುವೆ ಮಾಡ್ಕೋ ಎತ್ತಿರ್ಬೇಕ. ಓ ಹೆಂಗ ಹಾಕ್ಸ್ಕೊಂಡ ಪಿಕ್ಚರ್ ಮಾಡಿ ಅವ್ನಿಗೆ ಯಾವ್ದು ಯಾವ್ದು ಬೇಕು ಎಲ್ಲ ಹಾಕ್ಸ್ಕೊಂಡ, ದೇವ್ದು ಎಲ್ಲ ಹಾಕ್ಸ್ಕೊಂಡ. 2 ಗಂಟೆ ಆಯ್ತು, ಹಾಕೊಡ್ಲ ಚೂರು ಚೂರು ಊಟ. ಆಮೇಲೆ ನಾನು ಮತ್ತು ನನ್ನ ತಮ್ಮ ಸೇರ್ಕೊಂಡು ತಂದೂರಿ ಚಿಕನ್ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡ್ತಾಯಿದ್ದೀವಿ ಅಂತ ಏನು ತೋರಿಸಲ್ಲ, ಬರೀ ಏನು ಮಾಡಿದ್ವಿ ಅಂತ ತೋರಿಸ್ತಾ ಇದ್ವಿ. ಆ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲಾಂದರೆ ಯಾವಾಗಾದರೂ ಫ್ರೀ ಆದಾಗ ನನ್ನ ತಮ್ಮನ ಕೈಲೇ ಮಾಡಿಸಿ ತೋರಿಸ್ತೀನಿ, ಆ ರೆಸಿಪಿ ವಿಡಿಯೋ ಹಾಕ್ತೀನಿ. ಮತ್ತು ಇದು ನಮ್ಮ ದೊಡ್ಡಮ್ಮ ಸಾಕಿರೋ ಅಂಥ ಮಗನ ಥರ ಸಾಕಿರೋ ಸ್ನೋ ಬೆಕ್ಕು, ಅವನ ಹೆಸರು ಸ್ನೋ. ಈಗ ಊಟ ಎಲ್ಲ ತಿಂದ್ಕೊಂಡು ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಅದ್ರ ನಾಳೆ ಸಂಜೆ ಆಗಿತ್ತು, ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ನಾನು ಮತ್ತು ನನ್ನ ತಂಗಿ ಮಗ ಬೇಕ್ರಿಗೆ ಹೋಗಿ ತಿರುಗಾಡ್ಕೊಂಡು ಸ್ವೀಟ್, ಕೇಕ್, ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ತಿರುಗಾಡ್ಕೊಂಡು ಲೇಟ್ ಆಗಿತ್ತು ಬರೋದು. ಅದ್ರ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ಅದ್ರ ನಾಳೆ ಸ್ಟಾರ್ಟ್ ಮಾಡಿದೆ, ಆದರೆ ವಿಡಿಯೋ ಮಾಡಲಿಲ್ಲ, ಫೋಟೋ. ಸಂಜೆ ಬೇರೆ ಆಗಿತ್ತು, ಏನಾದರೂ ತಿನ್ಬೇಕು ಅನ್ನಿಸ್ತಾಯಿತ್ತು. ಹೋಗಿ ಗೋಬಿ, ಮೋಮೋಸ್ ಮತ್ತು ಜ್ಯೂಸ್ ತೊಗೊಂಡು ಎಲ್ಲರೂ ತಿನ್ಕೊಂಡು ಕುಡ್ಕೊಂಡು ಎಲ್ಲರದ್ದು ಒಂದು ಫ್ಯಾಮಿಲಿ ಫೋಟೋ ಚಿಕ್ಕದಾಗಿ ತೊಗೊಂಡು ಆಮೇಲೆ ಅದ್ರ ನೆಕ್ಸ್ಟು ನಮ್ಮ ಅಣ್ಣ ಮನೆಗೆ ಹೊರಟೆ. ಅಲ್ಲಿಂದ ಹತ್ರನೇ ನಮ್ಮ ಅಣ್ಣ ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ, ಪೂಜೆ ಮಾಡೋದನ್ನ ತೋರಿಸ್ತಾ. ನಾನು ಮಾಡಿದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ತ್ಬಿಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್.